ಮಳೆಗಾಲದಲ್ಲಿ ಬೀಸುವ ಗಾಳಿಯಿಂದ ಮರಗಳಿಂದ ಅಪಾಯ ಉಂಟಾಗಬಹುದು ಎನ್ನುವ ನಿಟ್ಟಿನಲ್ಲಿ ರಸ್ತೆ ಬದಿಗಳಲ್ಲಿರುವ ಅಪಾಯಕಾರಿ ಮರಗಳ ಗೆಲ್ಲುಗಳನ್ನು ಕತ್ತರಿಸುವ ಕಾರ್ಯವು ಮೂಡುಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಆರಂಭಗೊಂಡಿದೆ. ಮೂಡುಬಿದ್ರೆಯ ಅರಣ್ಯ ಇಲಾಖೆ ಮತ್ತು ಮೆಸ್ಕಾಂ ಇಲಾಖೆಯು ಜಂಟಿಯಾಗಿ ಈ ಕಾರ್ಯವನ್ನು ಆರಂಭಿಸಿದ್ದಾರೆ. ಮೂಡುಬಿದ್ರೆ ಮಾರೂರು, ಮೂಡುಬಿದ್ರೆ ಬಂಟ್ವಾಳ, ಮೂಡುಬಿದ್ರೆ ಕಾರ್ಕಳ ಹಾಗೂ ಮೂಡುಬಿದ್ರೆ ವಿದ್ಯಾಗಿರಿ ರಸ್ತೆಯ ಬದಿಯಲ್ಲಿ ಆ ಮರಗಳ ಅಪಾಯಕಾರಿ ಗೆಲ್ಲುಗಳು ರಸ್ತೆಗೆ ಬಾಕಿಕೊಂಡಿದ್ದು, ಇದನ್ನು ತೆರವುಗೊಳಿಸುವಂತೆ ಸಾರ್ವಜನಿಕರು ಇತ್ತೀಚೆಗೆ ಶಾಸಕರು ನಡೆಸಿದ ಮಳೆಗಾಲದ ಪೂರ್ವ ಸಿದ್ಧತೆಯ ಬಗ್ಗೆ ನಡೆಸಿದ ಸಭೆಯಲ್ಲಿ ಮನವಿಯನ್ನ ಮಾಡಿದ್ರು. ಈ ಬಗ್ಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಅರಣ್ಯ ಮತ್ತು ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಅಪಾಯಕಾರಿ ಮರ ಮತ್ತು ಗೆಲ್ಲುಗಳನ್ನು ತೆಗೆಯುವಂತೆ ಸೂಚಿಸಿದ್ರು. ಇದೀಗ ಎರಡೂ ಇಲಾಖೆಯೂ ಸೇರಿಕೊಂಡು ಕಾರ್ಯಪ್ರವೃತ್ತರಾಗಿದ್ದು, ಮೂಡುಬಿದ್ರೆಯ ದೊಡ್ಡಮನೆ ರಸ್ತೆ ಬಳಿಯಿಂದ ಮಾರೂರುವರೆಗಿನ ರಸ್ತೆ ಬದಿಯಲ್ಲಿರುವ ರಸ್ತೆಗೆ ಬಾಗಿಕೊಂಡಿರುವ ಮರಗಳ ಗೆಲ್ಲುಗಳನ್ನು ತೆಗೆದಿದ್ದಾರೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.